ಸ್ನೇಹಿತರೆ, ಇವತ್ತು ಒಂದು ಮನಸ್ಸಿಗೆ ಘಾಸಿಗೊಳಿಸುವ ವಿಷಯ ಹೇಳುತ್ತೇನೆ. ವಿಷಯ ಏನಪ್ಪ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಹಸುಗಳನ್ನು ದೇವರ ರೂಪ ಎಂದು ಪೂಜಿಸುತ್ತೇವೆ. ಅದೇ ಹಿಂದೂ ಧರ್ಮದ ಅತ್ಯಂತ ಆದಾಯ ಗಳಿಸುವ ಟ್ರಸ್ಟ್ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ತಿರುಪತಿ ತಿಮ್ಮಪ್ಪನ ಪವಿತ್ರ ಪ್ರಸಾದವಾದ ತಿರುಪತಿ ಲಡ್ಡುಗಳ ತಯಾರಿಯಲ್ಲಿ ನಾವು ಪೂಜಿಸುವ ಹಸುಗಳ ಕೊಬ್ಬಿನಾಂಶವನ್ನು ಬಳಸಿ ತಯಾರು ಮಾಡುತ್ತಿದ್ದಾರೆ ಎಂದು ಸ್ವತಃ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹಾಗೂ TTDಯ ಕೆಲವು ಮುಖ್ಯಸ್ಥರು ಹೇಳುತ್ತಿದ್ದಾರೆ. ಹಾಗಾದರೆ ತಿರುಪತಿ ಲಡ್ಡು ಅಂದರೆ ಮೊದಲು ನೆನಪು ಬರೋದು ನಂದಿನಿ ತುಪ್ಪ. ಈ ನಂದಿನಿ ತುಪ್ಪಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಯಾರು ಈ ರೀತಿ ಅನಿಮಲ್ ಫ್ಯಾಟ್ ಬಳಸುತ್ತಿದ್ದಾರೆ? ಯಾಕೆ ಈ ರೀತಿ ಮಾಡುತ್ತಿದ್ದಾರೆ? ಇದೊಂದು ವ್ಯಾಪಾರ ಮಾಡಿಕೊಂಡ್ರಾ? ಹಾಗೂ YS ಜಗನ್ಗೂ ಇದಕ್ಕೂ ಏನು ಸಂಬಂಧ ಇದೆ ಎಂಬ ಅನೇಕ ವಿಷಯಗಳನ್ನು ನೋಡೋಣ ಬನ್ನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ತಿರುಪತಿ ಅಂದರೆ ಇಡೀ ಪ್ರಪಂಚದಲ್ಲೇ ಹಿಂದೂ ರಿಚೆಸ್ಟ್ ಟೆಂಪಲ್ ಟ್ರಸ್ಟ್ ಎಂಬ ಹೆಗ್ಗಳಿಕೆ ಇದೆ. ಇಲ್ಲಿ ಸ್ವತಃ ಆ ವಿಷ್ಣು ಪರಮಾತ್ಮ ಬಂದು ನೆಲೆಸಿದ್ದಾರೆ ಎಂದು ಅನೇಕರು ನಂಬಿದ್ದಾರೆ. ಇಲ್ಲಿಗೆ ಬರುವ ಅನೇಕ ಭಕ್ತರು ಈಗಲೂ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬಂದವರು ಬಗೆಹರಿದ ಉದಾಹರಣೆಗಳು ಇವೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಬಹುಶಃ ಬೇರೆ ಯಾವ ದೇವಾಲಯಕ್ಕೂ ಹೋಗುವುದಿಲ್ಲ ಎಂದು ಹೇಳಬಹುದು. ಇಲ್ಲಿರುವ ನಿಷ್ಠೆ ಭಕ್ತಿಗೆ ಇಲ್ಲಿಗೆ ಕೋಟ್ಯಾಂತರ ಭಕ್ತರು ಸದಾಕಾಲ ಬರುತ್ತಾರೆ ತಿಮ್ಮಪ್ಪನ ದರ್ಶನ ಪಡೆಯಲು. ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬಂದಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರಸಾದಕ್ಕೆ ಪುಣ್ಯಸ್ಥಾನ ತುಂಬಿದ್ದಾರೆ. ತಿರುಪತಿಯಲ್ಲಿ ಮಾಡುವ ಲಡ್ಡು ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇರೆ ಎಲ್ಲೇ ಮಾಡಿದರೂ ತಿರುಪತಿಯ ಟೇಸ್ಟ್ ಬರುವುದಿಲ್ಲ. ಇದಕ್ಕೆ ಕಾರಣ ತಿಮ್ಮಪ್ಪನೋ ಅಥವಾ ಅದರ ಮೇಲೆ ಇರುವ ಭಕ್ತಿಯೋ ಎಂದು ಅರಿಯದು. ಕಳೆದ 5 ವರ್ಷಗಳ ಹಿಂದೆ ತಿರುಪತಿಯ ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ 3-4 ವರ್ಷಗಳಿಂದ ಹೆಚ್ಚಿನ ತಯಾರಿಕೆ ಮಾಡಿ ಎಲ್ಲರಿಗೂ ಸಿಗುವ ರೀತಿ ಮಾಡಿದ್ದಾರೆ TTDಯ ಟ್ರಸ್ಟ್ನವರು. ಹಾಗಾದರೆ ಈಗ ಪ್ರಸ್ತುತ ಈ ಲಡ್ಡು ತಯಾರಿ ಮಾಡಲು ಏನೋ ಪ್ರಾಣಿಗಳ ಕೊಬ್ಬು ಮಿಶ್ರಣ ಮಾಡಿದ್ದಾರೆ ಎಂಬ ಸುದ್ದಿ ಹೊರಬಂದಿದೆ. ಮೊದಲು ಇದು ಸುಳ್ಳಾಗಲಿ ಎಂದು ನನ್ನ ಆಸೆ. ಯಾಕೆಂದರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಸಾದ ಸೇವಿಸುವವರ ಸಂಖ್ಯೆ ಕೋಟ್ಯಾಂತರ. ಇಲ್ಲಿನ ಪ್ರಸಾದ ಅಂದರೆ ಇಡೀ ನಮ್ಮ ಭಾರತದಲ್ಲೇ ಎಲ್ಲರಿಗೂ ಒಂದು ಗೌರವ ಹಾಗೂ ಭಕ್ತಿ ಮತ್ತು ಇಷ್ಟ. ಆದರೆ ಅಂಥ ಪುಣ್ಯ ಪ್ರಸಾದಕ್ಕೆ ಈ ರೀತಿ ಮಾಡುವುದು ತಪ್ಪು ಎಂದು ನನ್ನ ಅನಿಸಿಕೆ. ಹಾಗಾದರೆ ಹೇಗೆ ಇದು ವ್ಯಾಪಾರ ಮಾಡಿಕೊಂಡಿದ್ದಾರೆ ಎಂದು ನೋಡೋಣ ಬನ್ನಿ. YS ಜಗನ್ಮೋಹನ್ ರೆಡ್ಡಿ ಅವರು ಆಂಧ್ರ ಪ್ರದೇಶದ CM ಆಗಿದ್ದಾಗ ನಮ್ಮ ನಂದಿನಿ ತುಪ್ಪವನ್ನು ದುಡ್ಡು ಜಾಸ್ತಿ ಕೊಡಬೇಕು ಅಂತ ಹೇಳಿ ನಿಲ್ಲಿಸಿದ್ದರು. ಆಗ ಅವರು ಬೆಣ್ಣೆ ಮತ್ತು ತುಪ್ಪದ ಕಾಂಟ್ರಾಕ್ಟ್ ಬೇರೆ ಕಂಪನಿಗೆ ನೀಡಿದ್ದರು. ತುಪ್ಪವನ್ನು ಅವರ ಸ್ಟೇಟ್ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟು ಬೆಣ್ಣೆಯನ್ನು ವಿದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದರು ಎಂದು TTDಯ ಟ್ರಸ್ಟ್ನ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ರಾವ್ ಅವರು ಹೇಳಿದ್ದಾರೆ. ಆದರೆ ಅದೇ ವಿದೇಶದಿಂದ ಅವರು ಆಮದು ಮಾಡಿಕೊಳ್ತಾ ಇದ್ದ ಬೆಣ್ಣೆಯಲ್ಲೇ ಪ್ರಾಣಿಗಳ ಕೊಬ್ಬಿನಾಂಶ ಇತ್ತು ಎಂದು TTDಯ ಮಾಜಿ ಸದಸ್ಯ OB ರಮಣ ಹೇಳ್ತಾ ಇದ್ದಾರೆ. ಜಗನ್ಮೋಹನ್ ರೆಡ್ಡಿ ಅಧಿಕಾರದಲ್ಲಿ ಇರುವಾಗ ತಯಾರಿ ಮಾಡುತ್ತಿದ್ದ ಲಡ್ಡುವಿಗೆ ಬಳಸುತ್ತಿದ್ದ ತುಪ್ಪ ಮತ್ತು ಬೆಣ್ಣೆ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಈ ಫೋಟೋದಲ್ಲಿ ಕಾಣುವ ಅಂಶಗಳು ಪತ್ತೆಯಾಗಿವೆ. ನೀವು ಇಲ್ಲಿ ನೋಡಬಹುದು ಯಾವ ಅಂಶ ಇದೆ ಎಂದು. ಇಲ್ಲಿ S ವ್ಯಾಲ್ಯೂ ಅನ್ನೋದು ಒಂದು ಲಿಮಿಟ್ವರೆಗೆ ಇದ್ದರೆ ಅದು ಪ್ಯೂರ್ ತುಪ್ಪ ಎಂದು ಪರಿಗಣಿಸುತ್ತಾರೆ. ಅದೇ S ವ್ಯಾಲ್ಯೂ ಹೆಚ್ಚಾದರೆ ಅದರಲ್ಲಿ ಯಾವ ಅಂಶ ಇರುತ್ತದೆ ಅಂತ ನೋಡೋದಾದರೆ ಸೋಯಾಬೀನ್, ಆಲಿವ್, ಸನ್ಫ್ಲವರ್, ರ್ಯಾಪ್ ಸೀಡ್ಸ್, ಇವು ಕಡು ಹಳದಿ ಬಣ್ಣ ಇರುವ ಹೂವಿನ ಬೀಜ. ಇದು ಸಹ ಸೂರ್ಯಕಾಂತಿ ಬೀಜದ ಥರ ಇರುತ್ತದೆ. ಅಗಸೆ ಬೀಜದ ಎಣ್ಣೆ, ಗೋಧಿಯ ಕೊಬ್ಬಿನಾಂಶ, ಮೀನಿನ ಎಣ್ಣೆ, ಇದರ ಜೊತೆ ಕೊಬ್ಬರಿಯಲ್ಲಿರುವ ಕೊಬ್ಬಿನಾಂಶ ಮತ್ತು ಪಾಮ್ ಆಯಿಲ್ ಹಾಗೂ ಬೀಫ್ ಟ್ಯಾಲೋ ಅಂದರೆ ಹಸುವಿನ ಮಾಂಸದಿಂದ ತಯಾರಿ ಮಾಡಿದ ಎಣ್ಣೆ ಹಾಗೂ ಹಂದಿಯ ಕೊಬ್ಬನ್ನು ಸಹ ಬಳಕೆ ಮಾಡಿದ್ದಾರೆ ಎಂಬ ರಿಪೋರ್ಟ್ ಇದಾಗಿದೆ. ಸದ್ಯಕ್ಕೆ ಇದು ಬಳಸುತ್ತಿಲ್ಲ. ಈಗ ಪ್ರಸ್ತುತ TDP ಜನಸೇನಾ ಪ್ರಭುತ್ವ ಆಡಳಿತಕ್ಕೆ ಬಂದ ಮೇಲೆ ಮತ್ತೆ ಶುದ್ಧವಾದ ಪರಿಕರಗಳನ್ನು ಬಳಸಿ ಲಡ್ಡು ತಯಾರಿ ಮಾಡ್ತಾ ಇದ್ದಾರೆ ಎಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಮೊದಲು ತಿರುಪತಿ ಲಡ್ಡು ಅಂದರೆ ಒಂದು ಶಕ್ತಿ, ಒಂದು ಭಕ್ತಿ ಇತ್ತು. ಆದರೆ ಈಗ ಜನರು ಅದೇ ಲಡ್ಡು ಒಂದು ಮಾರಾಟದ ವಸ್ತುವಾಗಿ ಅಲ್ಲಿ ಇಟ್ಟಿದ್ದಾರೆ. ದುಡ್ಡು ಕೊಟ್ಟರೆ ಎಷ್ಟು ಬೇಕಾದರೂ ಸಿಗುವ ಹಾಗೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಮ್ಮ ನಾಡಿನ ಹೆಮ್ಮೆಯ ನಂದಿನಿ ತುಪ್ಪದ ಮೇಲೆ ಅನುಮಾನವೇ ಬೇಡ, ನಮ್ಮದು ಶ್ರೇಷ್ಠ ತುಪ್ಪ ಎಂದು KMF ಅಧ್ಯಕ್ಷ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ.